ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಯ ಸಂಪಾದಕರಾದ ಶೋಭಾ ಮಳವಳ್ಳಿಯವರು ಇಂದಿನ ಅತಿಥಿ. ಒಬ್ಬ ತಾಯಿಯಾಗಿ ಪ್ರಸ್ತುತ ದಿನಮಾನಗಳಲ್ಲಿ ತಮ್ಮ ಅಡುಗೆ ಮನೆಯನ್ನ ಹೇಗೆ ವಿಷಮುಕ್ತವಾಗಿಸಬಹುದು, ಈ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಷ್ಟೇ ಅಲ್ಲದೆ ಗ್ರಾಮ ರಾಜ್ಯದಿಂದ ರಾಮರಾಜ್ಯದ ನಡೆಯನ್ನ ಶ್ಲಾಘಿಸಿದ್ದು ಹೀಗೆ. ನಮಸ್ಕಾರ. ಗ್ರಾಮ ರಾಜ್ಯ 15 ವರ್ಷದ ಈ ಸಂದರ್ಭದಲ್ಲಿ ವಿಷಮುಕ್ತ ಅಡುಗೆ ಮುಕ್ತ ಮಾತು ಎನ್ನುವ ಸರಣಿಯನ್ನು ನಡೆಸ್ತಾ ಇದೆ. ಆ ಸರಣಿಯ ಅಂಗವಾಗಿ ನಮ್ಮ ಜೊತೆ ಇವತ್ತು ರಿಪಬ್ಲಿಕ್ ಕನ್ನಡದ ಮುಖ್ಯ ಸಂಪಾದಕಿಯಾಗಿರುವಂತಹ ಶ್ರೀಮತಿ ಶೋಭಾ ಮಳವಳ್ಳಿ ಅವರಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳೋಣ. ನಮಸ್ಕಾರ, ಸ್ವಾಗತ. ವಿಷಮುಕ್ತ ಅಡುಗೆ ಮನೆ ಅನ್ನುವಾಗ ನಿಮ್ಮ ಮನಸ್ಸಿಗೆ ಬರುವಂಥ ಯೋಚನೆ ಏನು? ಪ್ರತಿಯೊಬ್ಬರಿಗೂ, ನಾನಂತಲ್ಲ, ಯಾರು ಅಡುಗೆ ಮನೆ ಜೊತೆ ಒಂದು ಕನೆಕ್ಷನ್ ಇರುತ್ತೆ ಅವರೆಲ್ಲರಿಗೂ ಒಂಥರ ಸಮಾಧಾನ ಆಗುತ್ತೆ. ಅರೆ, ವಿಷಮುಕ್ತ ಅಡುಗೆ ಮನೆನಾ, ಈ ಥರನೂ ಒಂದು ಮಾಡಬಹುದಾ? ಯಾಕಂದರೆ ಇವತ್ತು ಯಾವ ಅಡುಗೆ ಮನೆಯೂ ವಿಷಮುಕ್ತ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ ನಮಗೆ ದಿನನಿತ್ಯ ನಾವು ಬಳಸೋ ಆಹಾರಗಳು 70% ವಿಷಯುಕ್ತ ಆಗಿದೆ. ಎಲ್ಲವೂ ನೀವು ಏನೇನು ಅಡುಗೆಗೆ ಬಳಸ್ತೀರ, ದಿನನಿತ್ಯದ ವಸ್ತುಗಳು, ಎಣ್ಣೆ, ನಿಮ್ಮ ಮಸಾಲೆ ಪದಾರ್ಥಗಳು, ಅಥವಾ ಇನ್ನೇನೇ ತಗೊಳ್ಳಿ, ಈಗಂತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಪ್ರತಿ ಮನೆಯಲ್ಲಿದೆ. ಅದರಂಥ ಡೇಂಜರ್ ಯಾವುದೂ ಇಲ್ಲ ಅನ್ನೋದು ನಮ್ಮ ಎಷ್ಟೋ ಗೃಹಿಣಿಯರಿಗೆ ಗೊತ್ತಿಲ್ಲ. ಇಡೀ ಮನೆ ವಿಷವನ್ನೇ ಆವರಿಸ್ಕೊಂಡ್ಬಿಟ್ಟಿದೆ. ನಮಗೆ ದಿನ ನಾವು ನಮ್ಮ ಮಕ್ಕಳಿಗೆ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದೀವಿ ಅನ್ನೋದೇ ಎಷ್ಟೋ ಗೃಹಿಣಿಯರಿಗೆ ಅರಿವೇ ಆಗಿಲ್ಲ ಇನ್ನೂ. ಅದಕ್ಕೆ ಕಾರಣ ಇವತ್ತಿನ ವೇಗದ ಬದುಕು. ಅಂದರೆ ಎಲ್ರಿಗೂ ಅವರವರ ದಿನನಿತ್ಯದ ಕೆಲಸ, ಬೇರೆ ಬೇರೆ ಕಮಿಟ್ಮೆಂಟ್ಸು, ಪ್ರೆಷರಲ್ಲೇ ಕಳೆದೋಗಿ ನಮ್ಮ ಅಡುಗೆ ಮನೆಯನ್ನು ವಿಷಮುಕ್ತ ಮಾಡಬೇಕು ಅನ್ನೋದು ಎಲ್ಲರಿಗೂ ಅದು ಆದ್ಯತೆಯೇ ಆಗ್ತಿಲ್ಲ. ಸೊ ಅಂಥದ್ರಲ್ಲಿ ನಮ್ಮ ರಾಮಚಂದ್ರಪುರ ಮಠ, ಈ ಗ್ರಾಮ ರಾಜ್ಯ ಸಂಸ್ಥೆ ವಿಷಮುಕ್ತ ಅಡುಗೆ ಮಾಡಿಕೊಡ್ತಿದ್ದೀವಿ ಅಂತ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಾನು ಗ್ರಾಮ ರಾಜ್ಯದ ಒಂದು 10-15 ವರ್ಷದಿಂದ ಇಲ್ಲಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಅದರಲ್ಲೂ ನನಗೆ ತುಪ್ಪ ತುಂಬ ಇಷ್ಟ. ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ತುಪ್ಪ ಕೊಡಬೇಕು ಅನ್ನೋದು ತಾಯಂದಿರ ಮೊದಲ ಇದಿರಬೇಕು. ಆದರೆ ನಮಗೆ ಗೊತ್ತೇ ಇಲ್ಲ. ಇವಾಗ ಮಾರುಕಟ್ಟೆನಲ್ಲಿ ಎಂಥೆಂಥದ್ದೋ ತುಪ್ಪ ಸಿಗ್ಬಿಡುತ್ತೆ. ನಾವೇನು ಮಾಡ್ತೀವಿ, ರೇಟ್ ನೋಡ್ತೀವಿ. ರೇಟ್ ನೋಡಿ ವಸ್ತು ಕೊಳ್ಳುವಂತಹ ಮನಸ್ಥಿತಿ ನಮ್ಮದು. ಆ ವಸ್ತುಗಳು, ಆ ಕಡಿಮೆ ರೇಟಿನ ವಸ್ತುಗಳು ನಮ್ಮ ಅಡುಗೆ ಮನೆ ಸೇರ್ತಾ ಇದೆ. ಸೊ ಹಾಗಾಗಿ ಈ ವಿಷಮುಕ್ತ ಅಡುಗೆ ಮನೆ ಅಂದರೆ ಹೀಗೂ ಮಾಡ್ಬೋದು. ಅದೇ ನಮ್ಮ ಮೊದಲ ಆದ್ಯತೆ ಎಲ್ಲ ಪೇರೆಂಟ್ಸ್ಗೂ ಅಥವಾ ಗೃಹಿಣಿಯರಿಗೆ. ವಿಷಮುಕ್ತ ಅಡುಗೆ ಮನೆ ಆಗಲೇಬೇಕು. ಇಲ್ಲಾಂದರೆ ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ನಮ್ಮ ಜನಾಂಗ, ನೆಕ್ಸ್ಟ್ ಜನ್ರೇಷನ್ನು ತುಂಬ ತುಂಬ ದೊಡ್ಡ ಆರೋಗ್ಯ ಅಪಾಯದಲ್ಲಿ ಸಿಲುಕುತ್ತೆ. ಹಾಗಾಗಿ ನನಗೆ ಈ ವಿಷಮುಕ್ತ ಅಡುಗೆ ಮನೆ ಅಂದ ತಕ್ಷಣ ವಾವ್ ಅನಿಸುತ್ತೆ. ಎಲ್ಲರ ಮನೆಯೂ ವಿಷಮುಕ್ತ ಆಗಬೇಕು ಅಡುಗೆ ಮನೆ. ಇಷ್ಟೊತ್ತು ನೀವು ಒಬ್ಬ ಮಗುವಿನ ತಾಯಿಯಾಗಿ ಮಾತಾಡಿದ್ರಿ. ಹೌದು. ಆದರೆ ಒಬ್ಬ ಮಾಧ್ಯಮದ ರೆಪ್ರೆಸೆಂಟೇಟಿವ್ ಆಗಿ ನೋಡೋದಾದರೆ, ಒಂದು ಮಾಧ್ಯಮಕ್ಕೆ ಯಾವ ರೀತಿಯಾದಂಥ ಜವಾಬ್ದಾರಿ ಇದೆ ಈ ಥರದ ವಿಷಯಗಳ ಬಗ್ಗೆ ಆದ್ಯತೆ ಮತ್ತು ಅದರ ಜೊತೆಗೆ ಅದರ ಸಾಧ್ಯತೆ, ಅದನ್ನೆರಡನ್ನು ಕನೆಕ್ಟ್ ಮಾಡುವಂಥದ್ದು, ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ಅದು ಆಗ್ತಿದೆ ಅಂತ ಅನಿಸ್ತಿದೆಯಾ? ಆಗ್ತಾ ಇದ್ದರೆ ಯಾವ ಮಟ್ಟಿಗೆ ಆಗ್ತಾ ಇದೆ? ಇದು ನೋಡಿ, ಬರೀ ಕೇವಲ ಮಾಧ್ಯಮದ ಒಂದೇ ಜವಾಬ್ದಾರಿ ಅಲ್ಲ. ಖಂಡಿತ ಸಾಧ್ಯನೂ ಆಗಲ್ಲ ಅದು. ಯಾಕಂದರೆ ನಾವೇನು ಮಾಡ್ಬೋದು, ಈಗ ಮೊನ್ನೆ ದೀಪಾವಳಿ ಮುಗೀತಲ್ಲ, ದೀಪಾವಳಿಗೆ ಒಂದು ವಾರ ಮುಂಚೆ ನಮಗೊಂದು ಮಾಹಿತಿ ಬಂತು, ಈ ಥರ ಒಂದು ಏರಿಯಾದಲ್ಲಿ ಕಜ್ಜಾಯ ಮಾಡ್ತಾ ಇದ್ದಾರೆ. ದೀಪಾವಳಿ ಅಂದರೆ ಕಜ್ಜಾಯ. ಆದರೆ ಅದನ್ನು ನೋಡಿದ್ರೆ ಭಯ ಆಗುತ್ತೆ ನಮಗೆ. ಅಲ್ಲಿ ತಯಾರು ಮಾಡ್ತಿರೋದು ನೋಡಿದ್ರೆ, ನೀವು ನೋಡಿದರೆ ರಿಪಬ್ಲಿಕ್ ಕನ್ನಡ ನೋಡಿದರೆ, ನಾವು ಅದನ್ನು 2 ದಿನ, ಹಬ್ಬದ ಹಿಂದಿನ 2 ದಿನ ಅದು ಸರಣಿ ವರದಿ ಮಾಡಿದ್ವಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಈ ಥರ ಕಜ್ಜಾಯ ಹಿಂಗೆ ರೆಡಿ ಆಗುತ್ತಾ? ಯಾವುದೋ ಎಣ್ಣೆ, ಇಡೀ ಅಡುಗೆ ಮನೆ ಒಂಥರ
ಟಾಯ್ಲೆಟ್ ರೂಮ್ ಥರ ಇದೆ. ಅಂದರೆ ಗಲೀಜು, ಯಾವುದೋ ಎಣ್ಣೆ, ಕಪ್ಪಿದೆ ಎಣ್ಣೆ ಪೂರ್ತಿ. ಆ ಹಿಟ್ಟನ್ನು ಅವನು, ಆ ಕೆಲಸಗಾರರು ಕ್ಲೀನ್ ಇಲ್ಲ. ನಿಮಗೆ ಅದು ನೋಡಿದ್ರೇ ಇದು ವಿಷ ಅಲ್ಲ, ಕಾರ್ಕೋಟಕ ವಿಷ ಅನಿಸ್ಬಿಡುತ್ತೆ. ಅದರಿಂದ ಕಜ್ಜಾಯವನ್ನು ತಯಾರು ಮಾಡಿ ಅದನ್ನು ಪ್ಯಾಕ್ ಮಾಡಿ ಬೆಂಗಳೂರಿನ ವಿವಿಧ ಸಣ್ಣ ಸಣ್ಣ ಅಂಗಡಿಗಳಿರ್ತಾವಲ್ಲ ಅಲ್ಲಿಗೆ ಅದನ್ನು ಪೂರೈಕೆ ಮಾಡ್ತಿದ್ದಾರೆ. ಅಂದರೆ ಅಂಗಡಿ ಮಾರ್ತಾನಲ್ಲ ಅವನಿಗೂ ಅದು ಎಲ್ಲಿಂದ ಬರ್ತಿದೆ ಅಂತ ಗೊತ್ತು. ಅವನಿಗೆ ಗೊತ್ತಿರುತ್ತೆ ಅದು ಎಲ್ಲಿಂದ ಬರ್ತಿದೆ ಅಂತ. ತಯಾರು ಮಾಡೋನ ಜೊತೆ ಇವನಿಗೊಂದು ರಿಲೇಶನ್ಶಿಪ್ ಇದ್ದೇ ಇರುತ್ತೆ, ಅವನಿಗೆ ಸಂಪರ್ಕ ಇರುತ್ತೆ. ಮತ್ತೆ ಮಾರ್ಜಿನ್ ಜಾಸ್ತಿ ಅವನಿಗೇನು ಕಡಿಮೆಗೆ ಸಿಗಬೇಕು, ಹೆಚ್ಚು ಬೆಲೆಗೆ ಮಾರಾಟ ಆಗಬೇಕು. ಅವನಿಗೆ ಯಾವತ್ತು ಜನರ ಆರೋಗ್ಯದ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ, ಅವನಿಗೆ ದುಡ್ಡಿಂದೊಂದೇ ಕಾಳಜಿ ಇರುತ್ತೆ. ಇದು ಬಿಡಿ, ಇದು ಅದನ್ನು ತಯಾರು ಮಾಡೋನು, ಅದನ್ನು ಖರೀದಿ ಮಾಡೋದು. ಪಾಪ ಅದ್ರ ಅರಿವೇ ಇಲ್ಲದೆ ಇರೋ ಜನ ಕಜ್ಜಾಯ ಕಡಿಮೆ ಸಿಕ್ತು, ಹಬ್ಬದಲ್ಲಿ ನಾವು ಮನೇಲಿ ಮಾಡೋಕ್ಕಾಗಲ್ಲ ಅಂತ ಖರೀದಿ ಮಾಡೋರು. ಆದರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಇಂಥ ಅಂಗಡಿಗಳ ಮೇಲೆ ರೇಡ್ ಮಾಡಲ್ಲ. ನಾನು ಹೇಳ್ತೀನಿ, ಬೆಂಗಳೂರಿನ ಒಂದು ಇಡೀ ಏರಿಯಾ ಈ ಥರ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಿದೆ. ಎಲ್ಲ ಥರ ತಿಂಡಿಗಳು ಸಿಗುತ್ತೆ ನಿಮಗೆ, ಕಜ್ಜಾಯ, ಚಕ್ಲಿ, ರಸ್ಕ್, ಬಿಸ್ಕೆಟು ಎಲ್ಲ ಸಿಗುತ್ತೆ. ಆರೋಗ್ಯ ಅನ್ನೋದಕ್ಕೆ ತದ್ವಿರುದ್ಧ, ಅದು ಉಲ್ಟಾ. ನೀವು ಅದನ್ನ ನೋಡಿದ್ರೇ ನಿಮಗೆ ಅಲ್ಲಿ ಅಬ್ಬಾ ನಾವು ಇದನ್ನು ತಿಂತಾ ಇದ್ದೀವಾ. ಅದು ಎಂಥ ದೊಡ್ಡ ದೊಡ್ಡ ಸ್ಟೋರ್ಗಳಿಗೆ ಬರುತ್ತೆ, ಅಲ್ಲಿ ಮಾರಾಟ ಆಗುತ್ತೆ. ಇದೆಲ್ಲ ಆರೋಗ್ಯ ಇಲಾಖೆಗೆ ಗೊತ್ತು. ನಾವು ಟಿ ವಿಲಿ ಹಾಕಿದ ತಕ್ಷಣ ಅದನ್ನು ಹೋಗಿ ಸ್ಟಿಂಗ್ ಆಪ್ರೇಷನ್ ಮಾಡಿಕೊಂಡು ಅಲ್ಲೆಲ್ಲ ನಮಗೆ ವಿರೋಧ ಮಾಡ್ತಾರೆ ಅಂಗಡಿಯವರೆಲ್ಲ. ಆದರೂ ಅವ್ರ ಜೊತೆ ಜಗಳ ಮಾಡ್ಕೊಂಡು ನೀವು ಮಾಡ್ತಿರೋ ಸರಿ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ನೋಡಿ ಈ ಥರ ಅಂಗಡಿನಲ್ಲಿ ಹಿಂಗೆಲ್ಲ ತಯಾರು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರು ಬಂದು ರೇಡ್ ಮಾಡ್ತಾರೆ. ರೇಡ್ ಮಾಡಿ ಮುಚ್ಚಿಸ್ತಾರೆ. ಅದು ಎಷ್ಟು ದಿನ ಮುಚ್ತಾರೆ. ಅವನು ಮತ್ತೆ ಇನ್ನೇನೋ ವ್ಯವಸ್ಥೆ ಮಾಡಿ ಮತ್ತೆ ಓಪನ್ ಮಾಡ್ತಾನೆ. ಈ ತರ ನಿರಂತರವಾಗಿ ನಡೀತಿದೆ. ನಿಮ್ಮ ಪ್ರಕಾರ ಜಾಗೃತಿ ಮೂಡಿಸಬಹುದು, ಆದ್ರೆ ಪರಿಹಾರ ಇಲ್ಲ ಅಂತ? ಪರಿಹಾರ ಇದೆ. ಯಾರ ಹತ್ರ ಇದೆ? ಸರ್ಕಾರದ ಕೈಯಲ್ಲಿದೆ ಪರಿಹಾರ. ಆರೋಗ್ಯ ಇಲಾಖೆ ಅಧಿಕಾರಿಗಳಲ್ಲಿದೆ. ಅಧಿಕಾರಿಗಳೇ ಭ್ರಷ್ಟರಾದಾಗ ಯಾರು ಅದನ್ನು ಇನಿಷಿಯೇಟ್ ತಗೊಂಡು ಹೇಗೆ ನೀವು ಅದನ್ನೆಲ್ಲ ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತೀರಾ? ನಾವು ಪ್ರತಿದಿನವೂ ಸರಣಿ ವರದಿ ಮಾಡೋಕ್ಕಾಗಲ್ಲ, ಪ್ರತಿದಿನವೂ ಅದೊಂದರ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ನಿಮಗೆ ಇದು ಬರುತ್ತಲ್ಲ ಕೆಚಪ್ಗಳು, ಆ ಕೆಚಪ್ಗಳೆಲ್ಲ ಹೇಗೆ ತಯಾರಾಗುತ್ತೆ? ನಮ್ಮ ಮಕ್ಕಳು ಸಾಸ್ ಅಂತ ಬ್ರೆಡ್ ಜೊತೆಗೆ ಅದರಲ್ಲಿ ಆ್ಯಕ್ಚುಲಿ ಟೊಮೆಟೊನೇ ಇರಲ್ಲ, ಅದಕ್ಕೆಲ್ಲ ಕೆಮಿಕಲ್ ಮಿಶ್ರಣ. ಅದನ್ನೆಲ್ಲ ಸರಣಿ ಮಾಡಿದ್ದೀವಿ. ಟೀ ಪುಡಿ ಸಹ ಮಿಶ್ರಣ, ಟೀ ಸಹ, ಐಸ್ ಕ್ರೀಮ್. ನಮ್ಮ ಮಿಡ್ಲ್ ಕ್ಲಾಸು ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ, ಯಾರ ಪಾಪ ಬಡ ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳು ಬಾಯಿ ರುಚಿ ಅದನ್ನು ಖರೀದಿ ಮಾಡ್ತಾರೆ. ಅವರೇ ಟಾರ್ಗೆಟ್ ಅವರಿಗೆ. ಅದು ತಯಾರಾಗ್ತಿದೆ. ಅದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಗೊತ್ತಿಲ್ವಾ? ಗೊತ್ತಿದೆ, 100% ಗೊತ್ತಿದೆ. ತಯಾರು ಮಾಡೋನು ಯಾರು, ಆ ಇಡೀ ಜಾಲ ಗೊತ್ತಿರುತ್ತೆ. ಆದರೆ ಅವರಿಗೆ ಮಾಮೂಲಿ ಹೋಗುತ್ತೆ. ಸೊ ಇದ್ರ ಬಗ್ಗೆ ಒಂದು ದೊಡ್ಡ ಅಭಿಯಾನ ಆಗಬೇಕು. ದೊಡ್ಡ ಅಭಿಯಾನ ಹೇಗಾಗಬೇಕು? ಜಾಗೃತಿ. ಆ ಜಾಗೃತಿ ಮಾಡೋರು ಯಾರು? ಅದರ ಉಸ್ತುವಾರಿ ವಹಿಸೋರು ಯಾರು? ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ನನಗನ್ಸುತ್ತೆ ಈ ಥರ ನಮ್ಮ ಸಮಾಜದ ಬಹುದೊಡ್ಡ ಮಠಗಳು, ಮಠಾಧೀಶರು ಇದರ ಮುಂದಾಳತ್ವ ವಹಿಸ್ಬೇಕು. ಸಾತ್ವಿಕ ರೀತಿಯಲ್ಲಿ ಹೋಗ್ತಾ ಇರಬೇಕು. ಎಲ್ಲೋ ಒಂದು ಕಡೆ ಒಂದೊಂದ್ಸರಿ ನಮಗೆ ನಮ್ಮ ಮಠ ಅನ್ನೋ ಅಭಿಮಾನ, ನಮ್ಮ ಮಠಾಧೀಶರೇನೋ ಹೇಳ್ತಾ ಇದ್ದಾರೆ, ನಮ್ಮ ಗುರುಗಳೇನೋ ಹೇಳ್ತಾ ಇದ್ದಾರಪ್ಪ, ಅದನ್ನು ಅನುಸರಿಸೋಣ, ಅದನ್ನು ನಾವು ಖರೀದಿ ಮಾಡೋಣ, ನಮ್ಮ ಅಡುಗೆ ಮನೆಯನ್ನು ವಿಷಮುಕ್ತ ಮಾಡ್ಕೊಳ್ಳೋಣ ಅನ್ನೋ ಒಂದು ಜಾಗೃತಿನ ನನಗನ್ಸುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಗುರುಗಳು ಅಥವಾ ನಮ್ಮ ಸಮುದಾಯ, ಯಾವುದೇ ಸಮುದಾಯ ಇರಲಿ, ಆ ಗುರುಗಳು ಮಠಾಧೀಶರು ಅದರ ನೇತೃತ್ವ ವಹಿಸಿ ಈ ಒಂದು ಜಾಗೃತಿ ಮೂಡಿಸಿದ್ರೆ, ಈಗ ಗ್ರಾಮ ರಾಜ್ಯ ಉದಾಹರಣೆ, ಈ ಥರ ಆದಾಗ ಒಂದು ಅಟ್ಲೀಸ್ಟ್ ಈಗ ಎಲ್ರಿಗೂ ಮನೆ ಮಾತಾಗುತ್ತೆ, ಅಲ್ಲಿ ಒಂದು ಪ್ಯೂರ್ ನಿಮಗೆ ಸಿಗುತ್ತೆ. ಏನು ಖರೀದಿ ಮಾಡಿದ್ರು ತುಪ್ಪನೋ, ಜೇನೋ, ಬೆಲ್ಲನೋ, ಅಕ್ಕಿನೋ ಏನೋ ಸಿಕ್ಕಿದ್ರೆ ತುಂಬ ಅದು ಶುದ್ಧವಾಗಿದೆ, ನಮಗೆ ಭಯ ಇಲ್ಲ, ನಮ್ಮ ಮಕ್ಳಿಗೆ ತಿನ್ಸೋಕೆ ಭಯ ಇಲ್ಲ ಅನ್ನೋ ಅರಿವು ಬಂದೇ ಬರುತ್ತೆ. ಅದು ಭಕ್ತಿಯಿಂದನೂ ಬರುತ್ತೆ. ಒಂದೊಂದ್ಸರಿ ನಾವೇನು ಭಕ್ತಿಯಿಂದನೇ ಜನರನ್ನ ಒಂದೊಂದ್ಸರಿ ಬದಲಾಯಿಸ್ಬೇಕು. ಭಕ್ತಿಗಿರೋ ಶಕ್ತಿನೇ ಅದು ನಿಜ. ಸೊ ಅದಕ್ಕೆ ಉದಾಹರಣೆ ಗ್ರಾಮ ರಾಜ್ಯ. ಗುರುಗಳ ಮೇಲಿನ ಭಕ್ತಿಯು, ಅವರ ಮೇಲಿನ ವಿಶ್ವಾಸವು, ನಂಬಿಕೆಯು ನಮ್ಮನ್ನು ಆ ಪ್ರಾಡಕ್ಟನ್ನು ಖರೀದಿ ಮಾಡುವಂತೆ ಮಾಡುತ್ತೆ. ಇದು ಜಾಗೃತಿ ಜನಾಂದೋಲನ ಥರ ಹಾಗೆ ಆಗುತ್ತೆ. ಬರೀ ಗುರುಗಳ ಶಿಷ್ಯವರ್ಗವನ್ನು ಮೀರಿ ಈ ಥರದ ಸಂಸ್ಥೆಗಳು ಬೆಳಿಬೇಕಾದ ಅನಿವಾರ್ಯತೆ ಒಂದು ಕಡೆ ಇರೋದ್ರಿಂದ ಖಂಡಿತ ಹೇಗೆ ಮಾಡಬಹುದು ನಿಮ್ಮ ಪ್ರಕಾರ? ಈಗ ಗುರುಗಳ ಪರಂಪರೆ ಇರುತ್ತೆ, ಅವರ ಶಿಷ್ಯ ವರ್ಗ ಇರುತ್ತೆ. ಅವರು ಮನಸ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಕರೆದು, ನೀವು ಈ ಥರ ನಿಮ್ಮ
ಇದನ್ನ ಮಾರುಕಟ್ಟೆ ಓಪನ್ ಮಾಡಿ. ನೀವು ಯಾಕೆ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ಖರೀದಿ ಮಾಡ್ತೀರಾ? ನಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡಿ ಅಂತ ಅವ್ರನ್ನ ಮನೆ ಒಲಿಸ್ಬೋದು. ಅದು ಖಂಡಿತ ಅದು ಗುರುಗಳಿಂದ ಸಾಧ್ಯ ಇರುತ್ತೆ. ಸಮುದಾಯದ ಗುರುಗಳು, ಮಠಾಧೀಶರಿಂದ ಆ ಒಂದು ಬದಲಾವಣೆ ತರೋ ಶಕ್ತಿ ಅವರಿಗಿದೆ. ನೀವು ಯಾಕೆ ನಮ್ಮದೊಂದು ಔಟ್ಲೆಟ್ ಶುರು ಮಾಡಿ, ನೀವು ಶುರು ಮಾಡಿ, ನಮ್ಮ ಪ್ರಾಡಕ್ಟ್ಗಳನ್ನು ಅಲ್ಲಿ ಮಾರಿ. ನಾವು ಯಾಕೆ ಮಲ್ಟಿನ್ಯಾಷನಲ್ ತೊಗೋಬೇಕು? ಆ ಪಿಜ್ಜಾ ಬರ್ಗರು, ಆ ನೂಡಲ್ಸ್ ತಿಂದು ನಮ್ಮ ಮಕ್ಳು ಯಾಕೆ ಸಾಯಬೇಕು ಅಂತ ಅದು ಅದಕ್ಕೆ ಅದು ದೊಡ್ಡ ಜನಾಂದೋಲನ ಆಗಬೇಕು. ಸಣ್ಣ ಅಂದರೆ ಈಗ ಶುರು ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು 20 ವರ್ಷಕ್ಕೆ ಅಥವಾ 10 ವರ್ಷ 20 ವರ್ಷದಲ್ಲಿ 100% ನನಗನ್ಸುತ್ತೆ ಈಗ ಈ ಥರ ಗ್ರಾಮ ರಾಜ್ಯದಂಥ ಇನ್ನೂ ಕೆಲವು ಸಂಸ್ಥೆಗಳಿದ್ದಾವೆ. ಅದರ ಅರಿವೇ ಜನರಿಗೆ ಬಂದಿದೆ, ಜಾಗೃತರಾಗಿದ್ದಾರೆ. ಹಾಗಾಗಿ ಆಗಲೇ ಶುರು ಮಾಡಿದ್ದಾರೆ ಖರೀದಿ ಮಾಡೋಕ್ಕೆ. ಆದರೆ ತಳಮಟ್ಟ ಇದೆಯಲ್ಲ, ಯಾರು ಬಡವರು, ಅವರಿಗೆ ಯಾರು ಖರೀದಿ ಶಕ್ತಿ ಇಲ್ಲ ಅಂಥವ್ರಿಗೆ ಸ್ವಲ್ಪ ಅರಿವು ಮೂಡಿಸಿ. ಇಲ್ಲ, ನಿಮ್ಮ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯವು ತುಂಬ ಇಂಪಾರ್ಟೆಂಟು, ಅದಕ್ಕೆ ನೀವು ಎಂಥ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅನ್ನೋ ಅರಿವು ಮೂಡಿಸೋದು ತುಂಬ ಮುಖ್ಯ ಇದೆ. ನಿಮಗೆ ಗೊತ್ತಿರಲಿ ಪ್ರದೀಪ್, ಭಾರತದಲ್ಲಿ ಪ್ರತಿದಿನ 2 ಮಿಲಿಯನ್ ನೂಡಲ್ಸ್ ಮಾರಾಟ ಆಗ್ತಿದೆ. 2 ಮಿಲಿಯನ್ಸ್ ಒಂದು ದಿನಕ್ಕೆ. ₹5 ನೂಡಲ್ಸ್ ಪ್ಯಾಕೆಟ್ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಆಗಿದೆ. ಹಾಗಾಗಿ ಗ್ರಾಮ ರಾಜ್ಯದಂತಹ ಉತ್ಪನ್ನಗಳು ಹಳ್ಳಿ ತಲುಪಬೇಕು. ಸಿಟಿ ಕೇಂದ್ರಿತನ ನಾವು ಜಾಸ್ತಿ ಮಾಡಿದೆ. ಈಗ ನಿಮಗೆ ಸಿಟಿಲಿ ಏನಾಗುತ್ತೆ, ತುಂಬ ದುಡ್ಡಿರೋನು ಇನ್ನೂ ಒಳ್ಳೆ ಬ್ರ್ಯಾಂಡೆಡ್ಡು ಒಳ್ಳೆ ಪ್ರಾಡಕ್ಟ್ನ ಖರೀದಿ ಮಾಡ್ತಾನೆ. ಆದರೆ ಹಳ್ಳಿಯವ್ರಿಗೇನೋ ₹5 ₹10 ತುಂಬ ಮ್ಯಾಟ್ರ್ ಆಗಿಬಿಡುತ್ತೆ. ₹5 ನೂಡಲ್ಸ್ ತಿಂದ್ಬಿಡ್ತಾರೆ ಮಕ್ಕಳು. ಸೊ ನಾವು ತಳಮಟ್ಟ ಅಂದರೆ ಅದೇ, ನಾವು ಹಳ್ಳಿಗೆ ರೀಚ್ ಆಗಬೇಕು. ಯಾಕಂದರೆ ನಮ್ಮ ಹಳ್ಳಿನಲ್ಲಿ ಸಿಗ್ತಾ ಇದ್ದಂಥ ಊಟ, ಈಗ ನಾವೆಲ್ಲ ಇಷ್ಟು ವಯಸ್ಸಾದರೂ ಯಾಕಪ್ಪ ಚೆನ್ನಾಗಿದ್ದೀವಿ ಅಂದರೆ ನಾವು ಆವಾಗ ನಮ್ಮ ಆಹಾರ ಏನು ಪದ್ಧತಿ ಇತ್ತು ಅದನ್ನು ರೂಢಿಸ್ಕೊಂಡಿರೋ. ನಾವು ಯಾರೂ ಎಣ್ಣೆ ಉಪಯೋಗಿಸ್ತಾನೆ ಇರಲಿಲ್ಲ ಅಲ್ವಾ ಅಡುಗೆಗೆ. ಏನು ಒಂದು ತೊಟ್ಟು ಒಗ್ಗರಣೆ ಹಾಕ್ತಿದ್ವಿ, ಆಗ್ತಾನೆ ಇರಲಿಲ್ಲ ನಾವೆಲ್ಲ. ಅಥವಾ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ವಿ, ಅಷ್ಟೇ. ಎಲ್ಲವೂ ಮಿತಿಲಿತ್ತು. ಈಗ ಆ ನಾವು ದಾಟ್ಬಿಟ್ಟಿದ್ದೀವಿ, ಮಿತಿ ಮೀರಿಬಿಟ್ಟಿದ್ದೀವಿ. ನಮಗೆ ಅಂದರೆ ಬಾಯಿ ರುಚಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ಬಾಯಿ ರುಚಿ ಕೊಡ್ತಿರೋದು ಯಾವುದು? ಕೆಮಿಕಲ್ ತುಂಬ. ಎಲ್ಲ ನೀವು ಈ ಫುಡ್ಡಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿ, ಎಲ್ಲದರಲ್ಲೂ ಕೆಮಿಕಲ್ ಇದೆ. ಅದು ಏನಂದರೆ ನಿಮಗೆ ಈ ಕ್ಷಣಕ್ಕೆ ಟೇಸ್ಟ್, ಅದು ಅಡಿಕ್ಷನ್. ಮತ್ತೆ ಬೇಕು, ಮತ್ತೆ ತಿನ್ನಬೇಕು. ಯಾಕೆ ಮಕ್ಕಳು ನೂಡಲ್ಸು ಪಿಜ್ಜಾ ಹಿಂದೆ ಹೋಗಿ ಬೀಳ್ತಾರೆ? ಅದರಲ್ಲಿರೋ ಕೆಮಿಕಲ್ಲು ನಮ್ಮ ರಸೋತ್ಪತ್ತಿಯನ್ನು ಜಾಸ್ತಿ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ತಿನ್ನಬೇಕು ಅನ್ನೋ ಕ್ರೇವಿಂಗ್ ಜಾಸ್ತಿ ಮಾಡುತ್ತೆ. ಆ ಕ್ರೇವಿಂಗಿಂದಾಗಿ ಆ ಮಾರುಕಟ್ಟೆ ಬೆಳೀತಾ ಇದೆ. ಅವರನ್ನು ಆ ಕ್ರೇವಿಂಗಿಂದ ನಾವು ಹೊರ ತರಬೇಕಾಗಿದೆ. ಅದು ಒಂದು ಇದಾಯಿತು. ಪ್ಲಸ್ ನೀವು ಹಳ್ಳಿಗೆ ಹೋಗಬೇಕು ಅನ್ನೋ ಸಾಧ್ಯತೆಯನ್ನು ಹೇಳಿದ್ರಿ. ಬಟ್ ಈ ರೀತಿಯ ಸಾವಯವ ಉತ್ಪನ್ನಗಳನ್ನು ಅಥವಾ ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಮಾಡುವಂಥದ್ದು ಕೂಡ ವ್ಯಾಪಕವಾಗಿ ಆದರೆ ಮಾತ್ರ ಹಳ್ಳಿಗೆ, ಮತ್ತು ನೀವು ಈವನ್ ಕಜ್ಜಾಯದ ವಿಷಯ ಬಂದಾಗನೂ ಅಷ್ಟೇ, ನಾವು ಅಲ್ಲಿ ಗಮನಕ್ಕೆ ಬಂದಿದ್ದು ಕಡಿಮೆಗೆ ಸಿಗುತ್ತೆ ಕಂಪ್ಯಾರಿಟಿವ್ಲಿ ಅನ್ನೋದಕ್ಕೋಸ್ಕರ. ಆದರೆ ಈ ರೀತಿಯ ಉತ್ಪನ್ನಗಳು ವ್ಯಾಪಕವಾಗಿ ತಯಾರಾದರೆ ಮಾತ್ರ ಇಲ್ಲೂ ಕೂಡ ಆ ಥರದ ಅಂದರೆ ಕಾಂಪಿಟೇಟಿವ್ ಆಗಿ ಪ್ರೈಸಿಂಗ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಈಗ ನೀವು ಇವಾಗ ಆರ್ಗ್ಯಾನಿಕ್ ಬೆಲ್ಲ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ. ಹೆಂಗಾಯಿತು? ಅವ್ರಿಗೆ ಗೊತ್ತಾಯಿತು ಬೆಲ್ಲನ ಹೇಗೆ ತಯಾರು ಮಾಡ್ತಾರೆ. ಅದು ಒನ್ಸ್ ಅಗೇನ್ ಮೀಡಿಯಾಗಳೇ ತೋರಿಸಿದ್ದು. ಆಮೇಲೆ ನಮ್ಗೆ ಜನರಿಗೇನು ಬಿಳಿ ಅನ್ನೋದೊಂದು ಅಬ್ಸೆಷನ್. ಬಿಳಿಯಾಗಿದ್ದರೆ ಚೆಂದ, ಅದಕ್ಕೆ ಪಾಲಿಶ್ಡ್ ಬಿಳಿ ಅಕ್ಕಿ ತಿಂತೀವಿ ನಾವು. ನಮಗೆ ಕೆಂಪು ರಾಜಮುಡಿ ನಮಗೆ ಸಹ್ಯ ಆಗಲ್ಲ. ಅದು ಇತ್ತೀಚೆಗೆ ಆರೋಗ್ಯ ಕಾರಣಕ್ಕೆ ರಾಜಮುಡಿ ಅಕ್ಕಿ ಅಂತವು ಜನಪ್ರಿಯ ಆಗಿದ್ದಾರೆ. ಆದರೆ ನೀವು ಆರ್ಗ್ಯಾನಿಕ್ ಬೆಲ್ಲ ಹೆಂಗಾಯಿತು ಅಂದರೆ, ಬೆಲ್ಲ ವಿಷಕಾರಿ ಅನ್ನೋದು ಪ್ರೂವ್ ಆಗ್ತಾ ಬಂತು. ಈಗ ನೀವು ನಾನು ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ಮಂಡ್ಯದಲ್ಲಿ ಅತಿ ಹೆಚ್ಚು ಆರ್ಗ್ಯಾನಿಕ್ ಬೆಲ್ಲನ ತಯಾರು ಮಾಡ್ತಿರ್ತಾರೆ. ಕಪ್ಪು ಬೆಲ್ಲ ಅದು. ಆದರೆ ಖರೀದಿ ಮಾಡಲ್ಲ ಜನ. ಕಪ್ಪು ಅಂದರೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅವರಿಗೆ ಅರಿವು ಮೂಡ್ತು, ಸ್ಲೋಲಿ ನಿಧಾನಕ್ಕೆ ಅರಿವು ಮೂಡ್ತು. ಈಗ ಆರ್ಗ್ಯಾನಿಕ್ ಬೆಲ್ಲ, ಈಗ ಪ್ರತಿ ಮನೆಯಲ್ಲೂ ಆರ್ಗ್ಯಾನಿಕ್ ಬೆಲ್ಲ. ಬೆಲ್ಲ ನಾವು ಶುಗರ್ ಬೇಡ, ಬೆಲ್ಲದ ಖರೀದಿ ಮಾಡೋಣ ಅನ್ನೋ ಶುರುವಾಗಿದೆ. ನಿಮಗೆ ಆರೋಗ್ಯನೇ ಇಂಪಾರ್ಟೆಂಟ್ ಅಂದಾಗ ಅವನು ದುಡ್ಡಿನ ಬೆಲೆ ನೋಡಲ್ಲ. ಒನ್ಸ್ ಅಗೇನ್ ಆ ಆರ್ಗ್ಯಾನಿಕ್ ಬೆಲ್ಲದಲ್ಲೂ ಕಡಿಮೆ ಗುಣಮಟ್ಟದ್ದು ಇದೆ. ಹೌದು. ನಮಗೆ ಒಂದೊಂದು ಸರಿ ಏನಾಗ್ಬಿಡುತ್ತೆ, ದುಡ್ಡು ಚೆನ್ನಾಗೂ ಬೇಕು, ನಮಗೆ ಒಳ್ಳೆ ಆರೋಗ್ಯಕರವಾದ ಫುಡ್ಡು ಬೇಕು, ಕಡಿಮೆ ದುಡ್ಡು ಬೇಕು. ನಮಗೆ ನಮ್ಮ ಪ್ರಯಾರಿಟಿ ಅರ್ಥ ಆಗ್ತಿಲ್ಲ. ಸೊ ಅದರ ಸಮಸ್ಯೆಯಿಂದಾಗಿ ನಿಮಗೆ ಕಡಿಮೆ ಕೊಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ. ಎಲ್ಲನೂ ಕಡಿಮೆ. ನಮಗೆ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋದು ಬೇಗ ಸೆಳೆಯುತ್ತೆ. ಅಟ್ರಾಕ್ಷನೇ ಬೇರೆ.
ಸೊ ಅದನ್ನು ಅವ್ರು ಬಳಸ್ಕೊಂಡು ನಕಲಿಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಆರ್ಗ್ಯಾನಿಕ್ ಬೆಲ್ಲದ ವಿಷಯದಲ್ಲಿ ಅದು ಇವತ್ತು ತುಂಬ ಫೇಮಸ್ ಆಗಿದೆ. ಅಂದರೆ ಜನರಿಗೂ ಗೊತ್ತಾಗಿದೆ ಕಳಪೆ ಯಾವುದು ನಕಲಿ ಯಾವುದು ಅಂತ. ಸೊ ದುಡ್ಡಿನ ಜೊತೆ ರಾಜಿ ಮಾಡ್ಕೊಳ್ಳೋದನ್ನ ನಾವು ಬಿಟ್ಟಾಗಷ್ಟೇ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನು ಖರೀದಿ ಮಾಡೋದು. ಕೈಯಲ್ಲಿ ದುಡ್ಡಿರೋರು ದುಡ್ಡಿನ ಜೊತೆ ರಾಜಿ ಮಾಡಿಕೊಳ್ಳೋದು ಅದು ಬೇರೆ ವಿಷಯ. ದುಡ್ಡೇ ಇಲ್ಲದೇ ಇರೋರಿಗೆ ಅನಿವಾರ್ಯತೆ ಇರುತ್ತಲ್ಲ ಅಂತ ನಂದು ಪ್ರಶ್ನೆ. ಅದನ್ನು ನಾವು ಹೇಳಿದ್ದು ಆ ಅರಿವೂರನ್ನ ಮೂಡಿಸೋದೇ ದೊಡ್ಡ ಸವಾಲು. ಅಂದರೆ ದುಡ್ಡಿಲ್ಲ, ನನಗೆ ಕಡಿಮೆ ದುಡ್ಡಿತ್ತು, ಆದರೆ ನೀನು ನಾಳೆ ದಿನ ಆಸ್ಪತ್ರೆಗೆ ಡಬಲ್ ಖರ್ಚು ಮಾಡಬೇಕಾಗತ್ತೆ. ಆ ಅರಿವು ಮೂಡಿಸ್ಬೇಕು. ಈ ಕಡಿಮೆ ಪ್ರಾಡಕ್ಟ್ ಜಾಗೃತಿ 100% ಜಾಗೃತಿ. ಈಗ ನೀವು ಒಂದು ಮಾಧ್ಯಮವಾಗಿ ನೀವು ಒಂದು ರಿಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಯಾವುದೋ ಒಂದು ಅಸಂಭವ ನಡೀತಾ ಇದೆ, ಅದು ಮಾಡಬಾರ್ದಾಗಿತ್ತು. ಅದರೊಂದು ಮಾಧ್ಯಮವಾಗಿ ಈ ಜಾಗೃತಿ ಮೂಡಿಸೋದ್ರಲ್ಲಿ ಯಾವ ಮಜಲಲ್ಲಿ ಕೆಲಸ ಮಾಡಬಹುದು, ಆಗ್ತಾ ಇದೆಯಾ ಕೆಲಸ? 100% ಕೆಲಸ ಆಗ್ತಿದೆ. ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ ಈ ಥರ ಕಳಪೆ ಗುಣಮಟ್ಟದ ಆಹಾರ ತಯಾರು ಮಾಡೋದು, ತಿಂಡಿಗಳನ್ನ ಜಾಗೃತಿ ಮೂಡಿಸೋದ್ರಲ್ಲಿ ಜನರಿಗೆ ಒಂದು ಕಳಪೆ ಗುಣಮಟ್ಟದ್ದು ತಿನ್ನಬಾರ್ದು ಅಂತ ಗೊತ್ತಿದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲಿ ಯಾವ ಥರ ಆಗ್ತಿದೆ ಅಥವಾ ಹೇಗಿರೋ ಇದನ್ನು ನಾವು ಬಳಸಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಇಟ್ ಶುಡ್ ಬಿ ಇನ್ಫಾರ್ಮೇಟಿವ್, ಎಜುಕೇಷನಲ್, ಯೆಟ್ ನಾಟ್ ಬೋರಿಂಗ್, ಆ ಥರದ್ದು. ನನಗನ್ಸುತ್ತೆ ನಮ್ಮ ಜನ ತುಂಬ ಬುದ್ಧಿವಂತರಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ, ಅವ್ರ ಮೊಬೈಲಲ್ಲಿ ಏನು ಬರುತ್ತೆ ಅದು ನಂಬುವಂಥ ಜನ. ಅದಕ್ಕೆ ಉದಾಹರಣೆ ಧರ್ಮಸ್ಥಳ. ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ಅವರು, ಏನು ಬಂತು ಅದನ್ನು ನಂಬಿಡ್ತಾರೆ ಅವರು. ಸೊ ಹಾಗೆಯೇ ನಿಮಗೆ ಫುಡ್ ಬಗ್ಗೆ ಆಹಾರ ಇವಾಗ ತುಂಬ ಅಭಿಯಾನಗಳು ನಡೀತಿದೆ. ಕೆಲವರು ನಿಮ್ಮಂಥ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು ದೊಡ್ಡ ಹೋರಾಟನೇ ಮಾಡ್ತಿದ್ದಾರೆ. ನಿಮ್ಗೆ ಆ ಹೈದರಾಬಾದಿನ ಡಾಕ್ಟರ್ ಗೊತ್ತಿದೆಯಲ್ಲ, ORS ವಿರುದ್ಧ 8 ವರ್ಷ ಅವರು ಹೋರಾಟ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಕೊನೆಗೂ ಅವರು ಈಗ ಅವ್ರಿಗೆ ಹೇಳಿದ್ರು, ಅಂದರೆ 8 ಫುಡ್ ಫಾರ್ಮರ್ ಅಂತ ಇನ್ನೊಬ್ಬ. ಹೌದು, ಈ ಥರ ಈಗಿನ ಕಾಲಘಟ್ಟದಲ್ಲಿ ಅಂದರೆ ನಿಮ್ಮ ಜನ್ರೇಷನ್ ಇದೆಲ್ಲ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು ನಿಮ್ಮ ಜವಾಬ್ದಾರಿ ತುಂಬ ಇದೆ. ಯಾಕೆಂದರೆ ಬಂದು ಟಿ ವಿಲಿ ಬಂದು ನೋಡಿ ಜನಕ್ಕೆ ಅಷ್ಟು ಪೇಷನ್ಸ್ ಇಲ್ಲ. ಅವ್ರಿಗೆ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನು ನೋಡಿ ಅದನ್ನು ನಂಬುವಂಥ ಸ್ಥಿತಿಲಿದ್ದಾರೆ ಇವತ್ತು. ನಾವು ಸತ್ಯ ಹೇಳ್ತೀವಿ ಅಂದರೆ ಅವ್ರ ಕೈಯಲ್ಲಿ ಏನು ಬಂತು, ನನ್ನ ಮೊಬೈಲಲ್ಲಿ ಏನು ನಾನು ನೋಡ್ತಾ ಇದ್ದೀನಿ, ಏನು ಕಾಣಿಸುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮ ಈ ಜನ್ರೇಷನ್ನ ಯಾರು ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು, ಸಾಮಾಜಿಕ ಜಾಲತಾಣನ ತುಂಬ ಬಳಸ್ಕೊಳ್ತಾ ಇರೋರು, ಬೇರೆ ಬೇರೆ ಏನೇನಕ್ಕೋ ಬಳಸ್ಕೋತಾರೆ ತಮ್ಮ ಟ್ಯಾಲೆಂಟ್ ತೋರ್ಸೋಕ್ಕೆ. ಅಂಥವರು ಈ ತಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಇನ್ಫ್ಲೂಯೆನ್ಸರ್ ಅಥವಾ ಆ ಊರಿನ ಒಬ್ಬ ಯುವಕ ಒಬ್ಬ ಯುವತಿ ಮನಸ್ಸು ಮಾಡಿದ್ರೆ ದೊಡ್ಡ ಆಂದೋಲನನೇ ಶುರು ಮಾಡ್ಬೋದು. ಅಂಥ ಅವಕಾಶ ತುಂಬ ದಟ್ಟವಾಗಿದೆ, ಜಾಸ್ತಿ ಇದೆ ಈಗ. ಯಾಕಂದ್ರೆ ನೀವು ಒಂದು ವಿಡಿಯೋ ಹಾಕಿದ್ರೇ ನೋಡಿ ಗಾಬರಿ ಆಗ್ಬಿಡ್ತಾರೆ, ತಿನ್ನಬಾರ್ದಪ್ಪ ಅಂತ. ನಮ್ಗೆ ಇಷ್ಟು ವರ್ಷ ಹೈದರಾಬಾದ್ ಡಾಕ್ಟ್ರು ORS ವಿರುದ್ಧ ಹೋರಾಡಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅವ್ರು ದಿನ ಬೆಳಗಾಗುವಷ್ಟರಲ್ಲಿ ಹೀರೋ ಆಗಿಬಿಟ್ರು ಅವರು 8 ವರ್ಷ ಹೋರಾಡಿದ್ದಾರೆ. 8 ವರ್ಷದಿಂದ ಯಾರಿಗೂ ಗೊತ್ತೇ ಇರಲಿಲ್ಲ. ಯಾವಾಗ ಅವ್ರ ಕೇಸ್ ವಿನ್ ಆದರು ಸುಪ್ರೀಂ ಕೋರ್ಟಲ್ಲಿ, ದಿನ ಬೆಳಗಾಗರು ಅವಳು ಹೀರೋ ಆಗ್ಬಿಟ್ರು. ನಮಗೆ ಈ ಥರದ ಗೆಲುವಿನ ಕಥೆಗಳು ಮಾತ್ರ ಗೊತ್ತಿರುತ್ತೆ. ಹಾಂ, ಆ 8 ವರ್ಷ ಅವರು ಹೋರಾಡಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಮೀಡಿಯಾ ಒಂದು ಅವ್ರು ಆಚೆ ಬಂದಿರಲಿಲ್ಲ, ಹೇಳ್ಕೊಂಡಿರಲಿಲ್ಲ. ಆಮೇಲೆ ನಿಮಗೆ ದೊಡ್ಡ ವೇದಿಕೆನೇ ಮೀಡಿಯಾ. ಇವಾಗ ನೀವು ಯಾವುದೋ TV ಚಾನಲ್ಗೆ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಒಂದು ವಿಡಿಯೋ ಮಾಡ್ತೀರಾ. ಎಷ್ಟೋ ಜನ ನೀವು ಟ್ರೈನ್ಗಳಲ್ಲಿ ಕಳಪೆ ಆಹಾರ, ಅವನು ಹೋಗಿ ವಿಡಿಯೋ ಮಾಡ್ತಾನೆ, ನೋಡಿ ಹೆಂಗಿದೆ ಇಲ್ಲಿ, ಊಟ ಸರಿ ಇಲ್ಲ. ಅಂದರೆ ನಾನು ಹೇಳೋದು ಎಲ್ಲವನ್ನೂ ನಮ್ಮ ಕೈಯಲ್ಲೇ ಇದೆ. ನಮಗೆ ಗೊತ್ತಿದೆ, ನಾವೇನು ದಡ್ರಲ್ಲ ಜನರು. ಗೊತ್ತಿದ್ದೂ ಆ ವಿಷದ ತಿಂತಾ ಇದ್ದಾರೆ. ಅದನ್ನು ನಮ್ಮನ್ನು ನಾವೇ ಬದಲಾಯಿಸ್ಕೋಬೇಕು. ಬೇರೆ ಯಾರೋ ಬಂದು ಬದಲಾಯಿಸ್ಲಪ್ಪ, ರಾಮಚಂದ್ರಾಪುರ ಮಠ ಬಂದು ಮನೆ ಮನೆಗೂ ಹೇಳಿ ನಿಮ್ಮ ಅಡುಗೆ ಮನೆ ವಿಷಮುಕ್ತ ಮಾಡ್ಕೊಳ್ಳಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರೇನೋ ಮಾಡಿದ್ದಾರೆ, ಅದನ್ನು ನಾವು ಫಾಲೋ ಮಾಡೋಣ ಅಂತನೋ, ನಮ್ಮ ಅಡುಗೆ ಮನೆಯನ್ನು ನಾವು ವಿಷದಿಂದ ದೂರ ಮುಕ್ತ ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು. ಯಾವ ಜನನೂ ದಡ್ರು ಅಂತ ನಾನು ಒಪ್ಕೊಳ್ಳಲ್ಲ. ಜನರಿಗೆ ಗೊತ್ತಿಲ್ಲ ಅಂತ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ಅವರಿಗೆ ಆ ಕ್ಷಣ ಆ ಕಡಿಮೆ ರೇಟು ಅನ್ನೋದು, ಅಥವಾ ಅಯ್ಯೋ ಈ ಕ್ಷಣಕ್ಕೆ ಒಂದು ನೂಡಲ್ಸ್ ಮಾಡಿಕೊಟ್ಬಿಡೋಣ, ಒಂದು ಪಿಜ್ಜಾ ತಂದು ಕೊಟ್ಬಿಡೋಣ. ಬಟ್ ಅವ್ರಿಗೆ ಇನ್ಸೆಂಟಿವೈಸ್ ಹೇಗೆ ಮಾಡೋದು, ಅವರಿಗೆ ಇದನ್ನು ಬಳಸೋದಕ್ಕೆ ಎಕ್ಸೈಟ್ ಮಾಡೋ ಥರ ಏನು ಮಾಡ್ಬೋದು? ಜಾಗೃತಿ, ಒನ್ಸ್ ಅಗೇನ್ ಜಾಗೃತಿ. ಮೀಡಿಯಾಗಳನ್ನ ಬಳಸ್ಕೋಬೇಕು, ಅಥವಾ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೋಬೇಕು. ನೀವೇನು ತಿಂತಾ ಇದ್ದೀರಾ, ಅದರಲ್ಲಿ ಏನು ಇದೆ, ವಿಷ ಎಷ್ಟಿದೆ, ನಿರಂತರವಾಗಿ ನಡಿಬೇಕು. ಮತ್ತು ನೀವು ಅಷ್ಟು ರೂಟ್ ಲೆವೆಲ್ಗೆ ಹೋಗಬೇಕು. ಆ ರೂಟ್ ಲೆವೆಲ್ಗೆ ಹೋಗಬೇಕು. 1 ಪ್ಯಾಕ್ 5 ರೂಪಾಯಿ ನೂಡಲ್ಸಲ್ಲಿ ಎಷ್ಟು ವಿಷ ಇದೆ, ಎಷ್ಟು ಮೈದಾ ಇದೆ, ಯಾವ ಕೆಮಿಕಲ್ನ ಮಿಕ್ಸ್ ಮಾಡಿದ್ದಾರೆ ಅನ್ನೋ ನೀವು ಪ್ರತಿದಿನ ಮಾಡಬೇಕು. ಅದನ್ನು ನೀವು ಪ್ರತಿದಿನ ಮಾಡ್ತಾ ಈಗಳು 8 ವರ್ಷ ಹೋರಾಟ ಮಾಡಿದ್ದಕ್ಕೆ ತಾನೇ ಒಂದಿನ ಗೆಲ್ಲಕ್ಕಾಗಿದ್ದು. ಒಂದು ವರ್ಷದ ಹೋರಾಟ ಅಲ್ಲ,
ಎಷ್ಟಾಯಿತು? ಆ ಓ ಆರ್ ಎಸ್ ಅನ್ನೇ ಸ್ಟಾಪ್ ಮಾಡಿದರು. ORS ಅಲ್ಲದ್ರಲ್ಲೂ ORS ಅಂತಿರೋದು ಇವಾಗ ನಿಂತಿದೆ. ಆದರೆ ಆಕೆಯ 8 ವರ್ಷದ ಹೋರಾಟದಲ್ಲಿ ಎಷ್ಟು ಮಕ್ಕಳು ಓ ಆರ್ ಎಸ್ ಕುಡ್ದಿರಬಹುದು, ಎಷ್ಟು ಮಕ್ಕಳ ಹೊಟ್ಟೆ ಹಾಳಾಗಿರ್ಬೋದು. ORS ಅಂತ ತಿಳ್ಕೊಂಡು ಇದು ಮೇನ್. ಅಂದರೆ ಈ ಲಾಬಿ ಇದೆಯಲ್ಲ ಪ್ರದೀಪ್, ಈ ಫುಡ್ ಆಹಾರ ಲಾಬಿ ಇದೆಯಲ್ಲ, ಅದು ಒಂದು ನಮ್ಮೆಲ್ಲರ ಊಹೆಗೆ ನಿಲುಕಿದ್ದು. ಆ ಲಾಬಿ ವಿರುದ್ಧ ಹೋರಾಡುವಂಥ ಶಕ್ತಿ ಜನಸಾಮಾನ್ಯರಿಗಿಲ್ಲ. ಅವರಿಗೆ ಒಂದು ದಿನನಿತ್ಯದ 108 ತಲೆಬಿಸಿಗಳ ನಡುವೆ ಇದೊಂದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾನೆ? ಆದರೆ ಅದನ್ನು ತಲೆ ಕೆಡಿಸ್ಕೋಬೇಕಾಗಿರೋದು ಗೃಹಿಣಿ. ಅವಳು ಸ್ವಲ್ಪ ಏನಾದರೂ ಮನಸ್ಸು ಮಾಡಿದ್ರೆ 100% ತಡಿಬೋದು. ಇಲ್ಲ, ನಾನು ನನ್ನ ಮಕ್ಕಳಿಗೆ ಇಂಥದ್ದೇ ಫುಡ್ ಕೊಡ್ತೀನಿ, ನಾನು ಹೋಟೆಲ್ನ ಡಿಪೆಂಡ್ ಆಗಲ್ಲ, ಆ ಪ್ಯಾಕೆಟ್ ಇದನ್ನು ತಗೊಳ್ಳಲ್ಲ ನಾನು. ಅದು ಹಠ ಮಾಡ್ತು, ಅದು ಅಳ್ತು ಅಂತ ಹೇಳ್ಕೊಂಡು ಬಾಯಿ ಮುಚ್ಚೋಕೆ ಚಾಕ್ಲೇಟ್ ಕೊಡೋದು, ಬಾಯಿ ಮುಚ್ಚೋಕೆ ಈ ಥರದ್ದು. ಆಮೇಲೆ ಅವ್ರಿಗೆ ಗೊತ್ತಿದೆ ಆ ಚಾಕ್ಲೇಟಲ್ಲಿ ಹುಳು ಇರುತ್ತೆ ಅಂತ ಗೊತ್ತಿರುತ್ತೆ, ನೋಡಿರ್ತಾರೆ ಅವರು, ಮತ್ತೆ ಅದನ್ನೇ ಕೊಡ್ತಾರೆ. ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ನನಗೆ ಫಸ್ಟ್ ಮಗು ಹುಟ್ಟಿದಾಗ 15 ವರ್ಷದ ಹಿಂದೆ ಮಕ್ಕಳು ನೋಡೋಕೆ ಬರ್ತಾರಲ್ಲ, ರಸ್ಕ್ ತೊಗೊಂಬರೋರು, ಬ್ರೆಡ್ಡು ರಸ್ಕ್. ನಾನು ಕೇಳಿದ್ರೆ ಬ್ರೆಡ್ಡು ರಸ್ಕು ಬಾಣಂತಿ ಕೊಡಬೇಕು ಅಂತ ಯಾರು ಹೇಳಿದ್ದು ಅಂತ. ಒಂದು ರಾಶಿ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಅದು. ಆಮೇಲೆ ಮಗುಗೆ ಪೌಡರು. ಯಾವ ಪೌಡರು? ಮಗು ಬೇಬಿ ಪೌಡ್ರು. ಅದೆಷ್ಟು ಸಿಗುತ್ತೆ ನಿಮಗೆ? ಅವ್ರಿಗೇನು ಆ ಬಾಣಂತಿಗೆ ರಸ್ಕು ಬ್ರೆಡ್ ಕೊಡಬೇಕು, ಮಗುಗೆ ಪೌಡ್ರು ಅದೆಲ್ಲ ತೊಗೊಂಡೋಗ್ಬೇಕು. ಅದೆಲ್ಲವೂ ಕಳಪೆ ಅಂತ ನನಗೆ ಗೊತ್ತು. ಸೊ ನಾನು ಅವಾಯ್ಡ್ ಮಾಡ್ದೆ ಅದನ್ನು, ಯಾವುದು ತಿನ್ನಲಿಲ್ಲ, ಯಾವುದು ಬಳಸಲಿಲ್ಲ. ಆಮೇಲೆ ನನ್ನ ಮಗ ದೊಡ್ಡವನಾಗ್ತಾ ಯಾರಾದರೂ ಮನೆಗೆ ಬಂದರೆ ಚಾಕ್ಲೇಟ್ ತಂದಿರು, ನಾನು ಚಾಕ್ಲೇಟ್ ಕೊಡ್ತಿರ್ಲಿಲ್ಲ ಅವನಿಗೆ. 5 ವರ್ಷ ನಾನು ನನ್ನ ಮಗನಿಗೆ ಚಾಕ್ಲೇಟು ಐಸ್ ಕ್ರೀಮ್ ಕೊಡದೇನೆ ಬೆಳೆಸಿದ್ದೀನಿ. 5 ವರ್ಷ ತುಂಬೋ ತನಕ. ಯಾಕಂದರೆ ಮಗುವಿಗೆ ಆ ರೋಗ ನಿರೋಧಕ ಶಕ್ತಿ ಬರಬೇಕಲ್ವ, ಅಲ್ಲಿ ತನಕ. ಆಮೇಲೆ ಅವನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ 5 ವರ್ಷ ಆದಮೇಲೆ ಅವನಿಗೆ ಅರ್ಥ ಆಗುತ್ತೆ. ತಿನ್ನಬಾರ್ದು ಐಸ್ ಕ್ರೀಮು ಚಾಕ್ಲೇಟು, ಹುಳುಕಲ್ಲಾಗುತ್ತೆ. ಹಾಗಾಗಿ ನನ್ನ ಮಗನಿಗೆ ಹುಳುಕಲ್ಲೇ ಆಗಲಿಲ್ಲ. ಆದರೆ ನಮ್ಮ ಇಡೀ ಫ್ಯಾಮಿಲಿ ನನ್ನನ್ನು ವಿಲನ್ ಥರ ನೋಡ್ತಾ ಇತ್ತು. ಇದೇನು ನಾವೆಲ್ಲ ನಮ್ಮ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟು ಬೆಳೆಸಿಲ್ವಾ, ಬಿಸ್ಕೆಟ್ ಕೊಟ್ಟು ಬೆಳೆಸಿಲ್ವಾ, ಈ ಥರ ಒಂಥರ ಕಿಂಡಲ್ ಮಾಡೋದು. ತಂದು ಕೊಟ್ಟರೆ ನಾನು ಈಸ್ಕೊಂಡು ಇಟ್ಕೋತಿದ್ದೆ, ತಿನ್ಸಕ್ಕೆ ಕೊಡ್ತಿಲ್ಲ. ತಿನ್ನಿಸಿ ಪರವಾಗಿಲ್ಲ, ನಮ್ಮ ಮಕ್ಕಳೆಲ್ಲ ತಿಂತಿಲ್ವಾ ಅಂತ. ನಾನು ಹೇಳಿದೆ ಒಂದಿನ, ತುಂಬ ನನಗೆ ಅದು ರೋಸ್ ಹೋಗ್ಬಿಟ್ಟು ನಾನು ಒಂದಿನ ಹೇಳಿದೆ, ಸಿಗರೇಟು ಬೀಡಿ ಕೊಡಿ ಅಂದೆ. ಏನು ತಪ್ಪು ಅದರಲ್ಲಿ? ಸಿಗರೇಟು ಬೀಡಿ ಕೊಡ್ತೀರಾ ಮಗುಗೆ? ಅಥವಾ ದೊಡ್ಡವರು ಕೊಡಿ ಮತ್ತು ಸಿಗರೇಟು ಬೀಡಿ ಸೇದಲಿ, ಅವರು ಏನಾಗುತ್ತೆ, ಎಲ್ಲರೂ ಸೇರ್ತಾರಲ್ಲ. ಹಾಗೆ ಇದೂ ಅದು 5 ರೂಪಾಯಿ ಚಾಕ್ಲೇಟ್ ತಿನ್ನಬಾರ್ದು ಅಂತ ನಿಮಗೆ ಗೊತ್ತಿದೆ, ಆದರೂ ನೀವು ಮಗುಗೆ ಚಾಕ್ಲೇಟ್ ತಿಂದರೆ ಹುಳುಕಲ್ಲಾಗುತ್ತೆ ಅಂತ ನಿಮಗೆ ಗೊತ್ತಿದೆ, ಆದರೂ ತಂದು ಕೊಡ್ತೀರಾ. ನಿಮಗೆ ನಿಜವಾಗ್ಲೂ ಮಗುವಿನ ಬಗ್ಗೆ ಕಾಳಜಿ ಇದ್ದರೆ ಆ್ಯಪಲ್ ತೊಗೊಬನ್ನಿ, ಬಾಳೆಹಣ್ಣು ತೊಗೊಬನ್ನಿ. ಯಾಕೆ ತರಲ್ಲ ನೀವು ಬಾಳೆಹಣ್ಣು ಆ್ಯಪಲ್ನಂದರೆ ಅದು ಕಾಸ್ಟ್ಲಿ. ನಿಮ್ಮಲ್ಲಿ ಕಾಳಜಿ ಇಲ್ಲ, ಮಗುಗೇನೋ ಕೊಡಬೇಕು ಅನ್ನೋದು ತರ್ದು ಕೊಡ್ತಿದ್ದೀರಾ ನೀವು. ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಆ್ಯಪಲ್ ತೊಗೊಬನ್ನಿ, ಬಾಳೆಹಣ್ಣು ತೊಗೊಬನ್ನಿ, ಬಾಳೆಹಣ್ಣೆ ತೊಗೊಬನ್ನಿ. ಪ್ರದೀಪ್, ನಮ್ಮ ಮನೇಲಿ ಇವತ್ತಿಗೂ ಯಾರಾದರೂ ಬಂದರೆ ಚಾಕ್ಲೇಟ್ ಯಾರೂ ತರಲ್ಲ. ನಮ್ಮ ಇಡೀ ಕುಟುಂಬ, ನನ್ನ ಹಸ್ಬೆಂಡ್ ಮನೆ ಫ್ಯಾಮಿಲಿಲಿ ಆ ಬದಲಾವಣೆ ಆಗಿದೆ. ಆದರೆ ನಿಮ್ಮಂಥವ್ರು ಎಷ್ಟು ಜನ ಇದ್ದಾರೆ? ನಾನು ಹೇಳೋದು ಇಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಹೇಗೆ ಈ ಅರಿವು ಇರಬೇಕು. ಈಗ ನನಗೆ ಗೊತ್ತಿದೆ ಈ ಥರ ಎಷ್ಟು ಜನ ಎಜುಕೇಟೆಡ್ ಗೊತ್ತಿಲ್ಲ. ಇದು ಇರಬೇಕಲ್ಲ, ಅಂದರೆ ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್, ಅವರನ್ನು ಅರ್ಥ ಮಾಡಿಸ್ಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ನಾನು ಯಾರಾದರೂ ವಯಸ್ಸಾದವರು ಯಾರನ್ನೋ ನೋಡೋಕೆ ಹೋಗ್ತೀನಿ ಆಸ್ಪತ್ರೆಗೆ ಅಂದರೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗ್ತೀನಿ. ಅವ್ರಿಗೆ ಡ್ರೈ ಫ್ರೂಟ್ಸ್ ಅಗತ್ಯ ಇದೆ ವಯಸ್ಸಾದಾಗ. ಎಲ್ರಿಗೂ ಡ್ರೈ ಫ್ರೂಟ್ಸ್ ತಿನ್ನಬೇಕು, 1-2 ತಿನ್ನಬೇಕಲ್ವಾ. ನಾನು ಅದನ್ನು ಶುರು ಮಾಡಿದ್ಮೇಲೆ ನನ್ನ ಕಸಿನ್ಸ್ ಎಲ್ಲ, ಅಂದರೆ ನಾನು ಓರ್ಗಿತ್ತೀರ ನಾನು ನೀರೆಲ್ಲ ಅದನ್ನು ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ನಾವು ಆ ಬದಲಾವಣೆಗೆ ಕಾರಣ ಆಗಬೇಕು. ನಮ್ಮ ಮನೆಯಿಂದ ಶುರು ಆಗಬೇಕದು. ನಾನು ಯಾರ ಮನೆಗೆ ಹೋದ್ರೂ ಆ್ಯಪಲ್ ತೊಗೊಂಡೋಗ್ತೀನಿ, ಡ್ರೈ ಫ್ರೂಟ್ಸ್ ತೊಗೊಂಡೋಗ್ತೀನಿ, ಆ ಸೀಸನಲ್ಲಿ ಹಣ್ಣು ತೊಗೊಂಡೋಗ್ತೀನಿ. ಇನ್ನೊಂದು ವಿಷಯ, ಈ ಸ್ಕೂಲ್ಗಳಲ್ಲಿ LKG UKG ಮಕ್ಕಳಿಗೆ ಎಲ್ರಿಗೂ ಗೊತ್ತಿರುತ್ತೆ, ಮಗುವಿನ ಬರ್ಡೇ ಮಾಡಿದ್ರೆ ಕೇಕ್ ಕಟ್ ಮಾಡಿಸ್ತಾರೆ, ಆ ಮಗು ಕೈಲಿ ಚಾಕ್ಲೇಟ್ ಕೊಡಿಸಿ ಆ ಇಡೀ ಸ್ಕೂಲ್ಗೆ, ಅಂದರೆ ಅವಳ ಕ್ಲಾಸಿಗೆ ಚಾಕ್ಲೇಟ್ ಕಳಿಸ್ತಾರೆ. ನಾನು ನನ್ನ ಮಗನಿಗೆ ಬರ್ಡೇಗೆ ಆ್ಯಪಲ್ಲು, ಆರೆಂಜ್, ಆ ವರ್ಷದ ಋತು ಏನು ಸಿಗುತ್ತೆ ಸೀಸನಲ್ಲಿ, ಅವನ ಬರ್ಡೇ ಜುಲೈಲಿ ಏನಿರುತ್ತೆ, ಆರೆಂಜ್ ಇರುತ್ತೆ, ಸೀಸನ್ ಆರೆಂಜ್ ಕಳಿಸ್ತೆ. ಅವ್ರ ಟೀಚರ್ ಏನಕ್ಕೆ ಆರೆಂಜ್ ಕಳಿಸಿದ್ದೀರಾ ಅಂತಂದರು. ಚಾಕ್ಲೇಟ್ ಎಲ್ಲ ಕೊಡ್ತಾರಲ್ಲ ಅಂತಂದರು. ಯಾಕೆ ಚಾಕ್ಲೇಟ್ ಕೊಡಬೇಕು ಅಂದೆ. ನೀವು ಟೀಚರು, ನೀವು ನಿಲ್ಲಿಸ್ಬೇಕು, ಚಾಕ್ಲೇಟ್ ಕೊಡಬೇಡಿ ಮಕ್ಕಳಿಗೆ ಹುಳುಕಲ್ಲಾಗುತ್ತೆ ಅಂತ ನೀವು ಹೇಳಬೇಕು. ಆದರೆ ನೀವು ಅಲೋ ಮಾಡ್ತಿದ್ದೀರಾ, ಅದು ತಪ್ಪದು. ಒಂದು 21 ಮಕ್ಕಳಿದ್ರು ಒಂದು ಕ್ಲಾಸಲ್ಲಿ.
21 ಹಣ್ಣು 4 kg 5 kg ಆಗಲಿ ಬಿಡಿ, ವರ್ಷಕ್ಕೊಂದ್ಸರಿ ಇತ್ತು ಕೊಡತ್ತಾನೆ. ನಾನು ಯಾಕೆ ಆ ಮಕ್ಕಳ ಆರೋಗ್ಯ ಹಾಳು ಮಾಡಿ ಚಾಕ್ಲೇಟ್ ಫೀಸ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಆದರೆ ಅಲ್ವಾ ಆ ಕ್ಲಾಸ್ ರೂಮ್ ಮಕ್ಕಳಿಗೆ ಚಾಕ್ಲೇಟೇ ಕೊಡಬೇಕು. ನಾನು ಹೇಳಿದೆ ಪರವಾಗಿಲ್ಲ ಬಿಡಿ, ನನಗೆ ಗೊತ್ತಿದೆ ಚಾಕ್ಲೇಟ್ ಕೊಡಬಾರ್ದು ಅಂತ, ಗೊತ್ತಿದ್ದು ನಾನು ಕೊಡೋದು ಮಹಾಪರಾಧ, ಹಾಗಾಗಿ ನಾನು ಕೊಡಲ್ಲ. ನನಗೆ ದುಡ್ಡು ಮುಖ್ಯ ಅಲ್ಲ, ಆ ಮಗುವಿನ ಆರೋಗ್ಯನೂ ನನಗೆ ಮುಖ್ಯ ಅಂತ ನಾನು ನನ್ನ ಮಗನ ಸಂದೇಶ ಅದು. ಎಕ್ಸಾಕ್ಟ್ಲಿ ಅದನ್ನು ನೋಡಿ ಅವ್ರ ಟೀಚರ್ಗಳು ಖುಷಿಪಟ್ಟು ಫೋಟೋ ತೆಗೆದು ಗ್ರೂಪಲ್ಲಿ ಹಾಕಿದ್ರು, ಪೇರೆಂಟ್ ಗ್ರೂಪಲ್ಲಿ. ಈ ಥರ ಅಮಿತ್ ಅವರಮ್ಮ ಈ ಬರ್ಡೇಗೆ ಮಗುವಿಗೆ ಹಣ್ಣು ಕೊಟ್ಟರು, ಎಲ್ಲ ಪೇರೆಂಟ್ಸಿನ ಮಕ್ಕಳ ಆರೋಗ್ಯ ಅವರ ಹಲ್ಲಿನ ಬಗ್ಗೆ ಕಾಳಜಿ ವಹಿಸಿ ನೀವು ಬೇರೆ ಏನಾದರೂ ಕೊಡಿ, ಚಾಕ್ಲೇಟ್ ಕೊಡಬೇಡಿ ಅಂತ ಮೆಸೇಜ್ ಆಯಿತು. ಆ ಬದಲಾವಣೆ ಎಲ್ಲರೂ ಫಾಲೋ ಮಾಡಿದರು. ಅವ್ರು ಈಗಲೂ ನೆನೆಸ್ಕೋತಾರೆ, ನೀವು ಶುರು ಮಾಡಿದ್ದನ್ನ ನಾವು ಕಂಟಿನ್ಯೂ ಮಾಡಿದ್ದೀವಿ, ಯಾರು ಚಾಕ್ಲೇಟ್ ಕೊಟ್ಟರೆ ಕೊಡಬೇಡಿ, ಹುಳುಕಲ್ಲಾಗುತ್ತೆ. ಆಮೇಲೆ 5 ರೂಪಾಯಿ ಚಾಕ್ಲೇಟ್ ಪ್ರದೀಪ್, ಅದು ನಾವೇನು ತುಂಬ ದೊಡ್ಡ 100 ರೂಪಾಯಿ 150 ರೂಪಾಯಿ ಕೊಡಲ್ಲ ನಾವು. ಅದನ್ನು ಯಾಕೆ ಕೊಡ್ತೀರಾ ಮಗುಗೆ? ನಾವೇ ಆ ಮಗುನ ಯಾಕೆ ಕೊಲ್ಲಬೇಕು ಆರೋಗ್ಯನ? ಆ ಜವಾಬ್ದಾರಿ ನಾನು ಹೇಳೋದು ನನ್ನಿಂದ ಶುರು ಆಗಬೇಕು ಅಂತ. ನಾನು 2ನೇ ಮಗನಿಗೆ ಏನು ಮಾಡಿದೆ ಅಂದರೆ, ಆ ಬೆಲ್ಲದ ಚಿಕ್ಕಿ ಬರುತ್ತೆ ಗೊತ್ತಾ, ಅಲ್ಲೊಬ್ರು ಮಾಡ್ತಾ ಇದ್ರು, ಅದನ್ನು ಚಿಕ್ಕಿ ಕೊಡೋಕ್ಕೆ ಶುರು ಮಾಡಿದೆ. ನಮ್ಮೊಬ್ಬ ರೈತನಿಗೆ ಹೆಲ್ಪ್ ಆಗುತ್ತೆ ಅದು ಚಿಕ್ಕಿ ಕೊಟ್ಟರೆ. ಆಮೇಲೆ ನನಗೆ ಗೊತ್ತು ಅವ್ರು ಯಾರು ಮಾಡ್ತಾರೆ ಅಂತ ಗೊತ್ತಿತ್ತು, ಸುಮ್ಮನೆ ಯಾರ್ದು ಅದು ಮುಖ್ಯ. ಅದನ್ನು ಪರಿಶೀಲನೆ ಮಾಡಿ ನಾನು ಅವ್ರ ಹತ್ರ ಹೇಳಿ, ಇಷ್ಟೆಲ್ಲ ತಾಳ್ಮೆ ವಿವೇಚನೆ ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾದ ನೀವು. ಇದು ತಾಳ್ಮೆ ಬೇಕಾಗಿಲ್ಲ, ಕಾಳಜಿ ಬೇಕು, ಕಾಳಜಿ ಅಷ್ಟೇ. ಅರೆ ನನ್ನ ಮಗು ಬರ್ಡೇಗೆ ನಾನು ಒಂದು ಚಾಕ್ಲೇಟ್ ಕೊಟ್ಟು 20 ಮಗು ಹಲ್ಲಿನ ಜೊತೆ ಯಾಕೆ ನಾನು ಆಟ ಆಡಬೇಕು? ಅದು ತಿಂದ್ಬಿಡುತ್ತೆ ಪಾಪ, ಅದಕ್ಕೆ ಅದೊಂದು ಅಡಿಕ್ಷನ್ ಕೂಡ. ಅಡಿಕ್ಷನ್ ಎಕ್ಸಾಕ್ಟ್ಲಿ. ಕೇಕು ನಾನು ಇವತ್ತು ತನಕ ಕೇಕ್ ಕಟ್ ಮಾಡಿಸಿಲ್ಲ. ಕೇಕ್ ಮಾಡಿದ್ರು ಅವ್ನಿಗೆ ಹೇಳ್ತೀನಿ, ನೋಡು ಕೇಕ್ ಚೆನ್ನಾಗಿ ಆದಮೇಲೆ ಕ್ರೀಮ್ ಎಲ್ಲ ಹಾಕಬಾರ್ದು, ಬರೀ ಇದನ್ನು ಮಾತ್ರ ಹಾಕಿ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಓಕೆ ಅದು ನನ್ನ ಕೈಲಿ ಆದಷ್ಟು ಅಂದರೆ ನಮ್ಮ ಮನೆಯಿಂದ ನಮ್ಮ ಮಕ್ಳ ಜೊತೆನೇ ನಾನು ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿದೆಯಾ ನಿಮಗೆ? ಈಗಂತೂ ಎಲ್ಲ ಇದೆ, ಯೂಟ್ಯೂಬಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆಲ್ಲ ಸಿಕ್ಬಿಡುತ್ತೆ. ನಾವೆಲ್ಲ ಬೆಳ್ಳುಳ್ಳಿ ಕುಟ್ಕೊಂಡ್ಬಿಡ್ತಿದ್ವಿ ಮನೆಯಲ್ಲೇ, ಅಷ್ಟು ಮಾಡೋಕ್ಕೂ ನಿಮಗಿಲ್ಲ, ಪೇಸ್ಟ್ ತೊಗೊಂಬರ್ತೀರಾ. ಅಂದರೆ ನಾವು ನಮ್ಮ ಮನೆಯಿಂದ ಶುರು ಮಾಡಬೇಕು ಅಂತ ಹೇಳೋದು. ನೀವು ನಿಮ್ಮ ಶಾಲೆಯಿಂದ ಶುರು ಮಾಡಿ, ಅದನ್ನು 100% ಎಲ್ಲರೂ ಇದು ಮಾಡ್ತಾರೆ. ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಮಗ ಓದ್ತಿದ್ದ ಶಾಲೆಯಲ್ಲಿ ಎಲ್ಲರೂ ಕೊನೆಗೆ ಹಣ್ಣೇ ಕೊಡೋಕೆ ಶುರು ಮಾಡಿದರು. ಅವ್ರವ್ರ ಮಕ್ಳ ಬರ್ಡೇಗೆ ಹಣ್ಣೇ ಕೊಡ್ತಾಯಿದ್ರು. ಈಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, 8ನೇ ಕ್ಲಾಸ್, ಅವನು ಚಿಕ್ಕಿನೇ ಕಳಿಸ್ತೀನಿ, ಎಲ್ರಿಗೂ ಚಿಕ್ಕಿ ಕೊಟ್ಬಾ ಅಂತ. ಚಾಕ್ಲೇಟ್ ಬಂದು ನಮಗೇನು ಅನಿಸುತ್ತೆ, ಅದು ಒಂದು ಚಾಕ್ಲೇಟ್, ಅರೆ ಒಂದು ಚಾಕ್ಲೇಟು ಅದ್ರ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಹೇಳ್ದಂಗೆ, ಅಡಿಕ್ಷನ್ನು, ಲಾಂಗ್ ಟರ್ಮ್ ಎಫೆಕ್ಟ್. ಯಾಕೆ ಇದನ್ನು ಹೇಳಿದೆ ಅಂದರೆ, ಇದನ್ನು ತುಂಬ ಜನರಿಗೆ ಹಿಂಗೂ ಯೋಚನೆ ಮಾಡ್ಬೋದು ಅಂತ ಗೊತ್ತಿರಲ್ಲ. ಹಿಂಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದೇ ಜಾಗೃತಿ, ಅದೇ ಆಂದೋಲನ. ನಾನು ಕೊಟ್ಟಂಗೆ ಇನ್ನೊಂದು ಪೇರೆಂಟು ಹಣ್ಣು ಕೊಟ್ಟರು, ಬಿಂದುವಾಗಿ ಆಮೇಲೆ ಸಿಂಧು ಆಗಬೇಕು. 100%. ಹಿಂಗೆ ಜಾಗೃತಿ ಬಂದರೆ ಅದು ಆಂದೋಲನ ಆಗಿ ಪರಿವರ್ತನೆ ಆಗುತ್ತೆ. 21 ಪೇರೆಂಟ್ಸು, ಆ ಕ್ಲಾಸ್ ರೂಮಿನ 21 ಪೇರೆಂಟ್ಸು ಅವರ ಮಕ್ಕಳ ಬರ್ಡೇಗೆ ಹಣ್ಣೇ ಕೊಡೋಕ್ಕೆ ಶುರು ಮಾಡಿದರು. ಅಷ್ಟು ಆಯ್ತಲ್ಲ, ವ್ಯಾಪಕವಾಗಿ ಇದಾಗೋಯ್ತು. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ, ಅವ್ರಿಗೆ ನಾನು ಅರಿವು ಮೂಡಿಸ್ತೆ ಅಂತ. ಅವ್ರು ಅದನ್ನ ಕಂಟಿನ್ಯೂ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಹೌದು, ಅಟ್ಲೀಸ್ಟ್ ಇಬ್ಬರಿಗಾದ್ರೂ ಇಂಪ್ಯಾಕ್ಟ್ ಆದರೂ. ಮತ್ತೆ ಅವರೆಲ್ಲರೂ ಎಜುಕೇಟೆಡ್, ಆ ಮಗುವಿನ ತಂದೆ ತಾಯಿಗಳು ಎಜುಕೇಟೆಡ್. ಅವ್ರಿಗೆ ಅಯ್ಯಯ್ಯೋ ನಾನು ಕೊಡ್ಬೋದು, ನಾನು ತಪ್ಪು ಮಾಡಿದ್ನಲ್ಲ ಆ ಮಗುವಿಗೆ ಚಾಕ್ಲೇಟ್ ಕೊಡಿಸ್ಬಿಟ್ಟು ಅನ್ನೋ ಪಶ್ಚಾತ್ತಾಪನೂ ಆಗಿರುತ್ತೆ. ಸೊ ನನ್ನ ಸಂಬಂಧಿಕರು ಯಾರ್ಯಾರು ದುಡಿಯೋ ಮಹಿಳೆಯರಿದ್ದಾರೆ ಅವ್ರಿಗೆಲ್ಲ ಸಾಧ್ಯ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಈ ಥರ ಚಾಕ್ಲೇಟ್ ಕೊಡಬೇಡಿ ಮಕ್ಕಳಿಗೆ, ಬಿಸ್ಕೆಟ್ ಕೊಡಬೇಡಿ, ಎಣ್ಣೆ ತಗೊಳ್ಳುವಾಗ ಹುಷಾರು, ಬೆಣ್ಣೆ ತಗೊಳ್ಳೋವಾಗ ಹುಷಾರು, ತುಪ್ಪ ತಗೊಳ್ಳುವಾಗ ಹುಷಾರು, ಯೋಚನೆ ಮಾಡಿ. ಏನೇ ಕಷ್ಟ ಆದ್ರೂ ನಾನು ನೂಡಲ್ಸ್ನ ಗೋಧಿ ಹಿಟ್ಟಲ್ಲಿ ನೂಡಲ್ಸ್ ಮಾಡ್ಕೊಡೋಕ್ಕೆ ಶುರು ಮಾಡಿದೆ ನಮ್ಮ ಮಕ್ಕಳಿಗೆ. ಗೋಧಿ ಹಿಟ್ಟಿಂದ ನೂಡಲ್ಸ್ ಮಾಡ್ಬೋದು ನೀವು. ಈಗ ನೀವು ಅಕ್ಕಿ ಹಿಟ್ಟಿಂದ ನಾವು ಇದು ಮಾಡ್ತೀವಲ್ವ ಶಾವಿಗೆ, ಒತ್ತು ಶಾವಿಗೆ, ಅದೇ ಥರ ಗೋಧಿ ಹಿಟ್ಟಿಂದ ಒತ್ತು ಶಾವಿಗೆ ಥರ ಮಾಡಿ ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ, ಏನೇ ನೂಡಲ್ಸ್ಗೆ ಹಾಕ್ತಾನಲ್ಲ ಅವನು ತರಕಾರಿಗಳನ್ನೆಲ್ಲ ಹಾಕಿ ನೂಡಲ್ಸ್ ಥರ ಮಾಡ್ಕೊಡ್ತೀನಿ. ಮಕ್ಕಳು ಇಷ್ಟಪಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ನೂಡಲ್ಸ್ಗಿಂತ ಈ ನೂಡಲ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನಾನೇನು ಹೇಳೋದು, ಅವ್ರು ಇಷ್ಟಪಡ್ತಾರಲ್ಲ, ನೀವು ಅಭ್ಯಾಸ ಮಾಡ್ದಂಗೆ ತಾನೆ ಅವರು. ನೀವು ಅಭ್ಯಾಸನೇ ಮಾಡಲಿಲ್ಲ ಅಂದ್ರೆ ಅವನೇನು ಮಾಡ್ತಾನೆ? ನಮ್ಮದೇ ತಪ್ಪಲ್ವಾ? ಕೊನೆಯದಾಗಿ ಗೃಹಿಣಿ ಆಗಿರ್ಬೋದು, ಅಮ್ಮನಾಗಿರ್ಬೋದು, ಜೊತೆಗೆ ಮಾಧ್ಯಮದ ಪ್ರತಿನಿಧಿ ಆಗಿರ್ಬೋದು, ನಿಮ್ಮಿಂದ ಗ್ರಾಮ ರಾಜ್ಯಕ್ಕೆ ಯಾವ ಥರದ ಇದನ್ನು ನಿರೀಕ್ಷೆ ಇಟ್ಕೊಳ್ಬೋದು ನಾವು, ಸಹಕಾರ? ಖಂಡಿತ ನಮ್ಮ ಗ್ರಾಮ ರಾಜ್ಯ ಒಂದೇ ಅಂತಲ್ಲ, ಈ ಥರ ದೇಸಿ ಉತ್ಪನ್ನಗಳನ್ನು, ವಿಷಯುಕ್ತ
ಆಹಾರವನ್ನು ಮಾಡುವಂಥ ಎಲ್ಲ ಸಂಸ್ಥೆಗಳು ಮಾಧ್ಯಮದ ಸಹಕಾರ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ರಿಪಬ್ಲಿಕ್ ಕನ್ನಡದಂತೂ, ಯಾಕೆ ನಿಮಗೆ ಗೊತ್ತು, ನಮ್ಮ ಅರ್ನಾಬ್ ಗೋಸ್ವಾಮಿಯವರು ಹೇಗೆ ಹಿಂದುತ್ವ, ಹಿಂದೂ ಇದು ಅದನ್ನು ಹೇಗೆ ಬೆಂಬಲಿಸ್ಕೊಂಡ್ಬಂದಿದ್ದಾರೆ, ಹಾಗೆಯೇ ಇದು ಸಹ ಅದರದ ಭಾಗನೇ, ಹಿಂದುತ್ವದ ಒಂದು ಭಾಗನೇ ಅಡುಗೆ ಮನೆನೂ. ವಿಷಯುಕ್ತ ಅಡುಗೆ ಮನೆಯೂ ಹಿಂದುತ್ವದ ಭಾಗನೇ, ಅದು ಎಲ್ರಿಗೂ ಸೇರಿದ್ದದು. ವಿಷಮುಕ್ತ ಆ ವಿಷಮುಕ್ತ ಅಡುಗೆ ಮನೆ ಮಾಡೋ ಈ ಅಭಿಯಾನದಲ್ಲಿ ಮಾಧ್ಯಮಗಳ ಬೆಂಬಲ ಖಂಡಿತವಾಗೂ ಇರುತ್ತೆ. ಅದಕ್ಕೆ ನೀವೇನು ನಮ್ಮಿಂದ ಸಹಕಾರ ಕೇಳ್ತೀರಾ, ಆ ಸಹಕಾರ ಕೊಡೋಕ್ಕೆ ಯಾವತ್ತೂ ರಿಪಬ್ಲಿಕ್ ಕನ್ನಡ ಮುಂಚೂಣಿಯಲ್ಲಿರುತ್ತೆ ಅನ್ನೋ ಭರವಸೆ ನಾನು ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಹಾಗೆ ನಮ್ಮ ಸಂಸ್ಥೆಯನ್ನು ಭೇಟಿ ಮಾಡಿ ನೋಡಿ. ನಿಮಗೇನು ಹೊಸದಲ್ಲ, ಈಗಾಗಲೇ ನೀವು 10-15 ವರ್ಷದಿಂದ ಗ್ರಾಹಕರಾಗಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ. ಆದರೆ ಇಲ್ಲಿಯ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸನ್ನು ಮಾಡಿದ್ದೀರಾ, ಅದ್ರ ಬಗ್ಗೆ ಬ್ರೀಫಾಗಿ ಹೇಳೋದಾದರೆ. ನಾನು ಆಚೆ ಕಡೆಯಿಂದ ಇಲ್ಲಿ ಗ್ರಾಮರಾಜ್ಯದ ವಸ್ತುಗಳನ್ನ ಖರೀದಿ ಮಾಡ್ತಿದ್ದೆ. ಬೆಲ್ಲ, ತುಪ್ಪ, ಅಕ್ಕಿ, ಜೇನು, ಅಂದರೆ ರೆಗ್ಯುಲರಾಗಿ ತುಪ್ಪ ಖರೀದಿ ಮಾಡ್ತಾಯಿದ್ದೆ. ಆದರೆ ಇವತ್ತು ನಿಮ್ಮ ಇಲ್ಲಿ ಸಂಸ್ಥೆಗೆ ಬಂದು ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಿಜವಾಗ್ಲೂ ನೀವು ಸ್ವಚ್ಛತೆಗೆ ಹೇಗೆ ಪ್ಯಾಕೇಜ್ ಮಾಡ್ತಾರೆ, ಹೇಗೆ ಅದು ಅಕ್ಕಿಯಿಂದ ಎಲ್ಲ ಕಲ್ಮಶಗಳನ್ನ ಹೊರಗೆ ತೆಗೆದು ಅಷ್ಟು ನೀಟಾಗಿ ಕ್ಲೀನ್ ಇದನ್ನು ಕಳಿಸ್ತಾ ಇದ್ದೀರ, ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾವು ಯಾವಾಗಲೂ ಏನು ಅನ್ಕೋತೀವಿ, ಪಾಕೆಟಲ್ಲಿ ಬರೋದೆಲ್ಲ ಹೇಗಿರುತ್ತಪ್ಪ, ನಮಗದೊಂದು ಕಲ್ಪನೆ ಇರಲ್ಲ. ಆದರೆ ನಾನು ಇಲ್ಲಿ ನಿಜವಾಗ್ಲೂ ನೋಡಿದೆ, ಅದು ಎಲ್ಲ ಅಕ್ಕಿಯಲ್ಲಿರೋ ಕಸಗಳನ್ನೆಲ್ಲ ಆಚೆ ತೆಗೆದು ನಿಮಗೆ ತಲುಪಿಸುವಾಗಲೇ ನೀವು ಕಣ್ಣು ಮುಚ್ಕೊಂಡು ಅದನ್ನು ಬಳಕೆ ಮಾಡ್ಬೋದು. ನೀವು ಮತ್ತೆ ಪರಿಶೀಲನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅದಂತೂ ನಾನು ಇವಾಗ ನನ್ನ ಕಣ್ಣಾರ ನೋಡಿದ್ರಿಂದ ನನಗೆ ಅದೊಂದು ಸಮಾಧಾನ. ನಾವು ಇಲ್ಲಿ ಪ್ರಾಡಕ್ಟ್ ಅಕ್ಕಿ ತೊಗೊಂಡೋದ್ರೆ ನೇರವಾಗಿ ಕುಕ್ಕರಲ್ಲಿ ಇಟ್ಕೋಬಹುದು, ಮತ್ತೆ ನೋಡೋ ಕಲ್ಲು ಹುಡ್ಕೋ ಅವಶ್ಯಕತೆ ಇಲ್ಲ ಅಂತ. ಸೊ ಇಷ್ಟು ತಳಮಟ್ಟದಲ್ಲಿ ಒಂದು ಉತ್ಪನ್ನಗಳನ್ನು ಮಾಡೋದಿದೆಯಲ್ಲ, ತುಂಬ ತುಂಬ ದೊಡ್ಡ ವಿಷಯನೇ. ಯಾಕಂದರೆ ಅದಕ್ಕೆ ಬೇಕಾದ ಕೆಲಸಗಾರನ ಇಟ್ಕೊಂಡು ಅವ್ರಿಗೆ ತರಬೇತಿ ಕೊಟ್ಟು ಒಂದು ಸಂಸ್ಥೆ ಕೊಟ್ಟೋದು ದೊಡ್ಡ ಸವಾಲು. ಅದರಲ್ಲೂ ಜನರ ಆರೋಗ್ಯವನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಒಂದು ನೋಬಲ್ ವರ್ಕ್ ಅಂತ ನನಗಂತ ಅನಿಸುತ್ತೆ. ಬಹುಶಃ ಅಂಥ ಕೆಲಸಗಳು ಒನ್ಸ್ ಅಗೇನ್ ನಮ್ಮ ಗುರುಗಳಿಂದ, ನಮ್ಮ ಮಠಾಧೀಶರಿಂದ ಅಷ್ಟೇ ಸಾಧ್ಯ. ಆ ಕೆಲಸವನ್ನು ನಮ್ಮ ಗುರುಗಳು ಮಾಡ್ತಾಯಿದ್ದಾರೆ, ರಾಮಚಂದ್ರಾಪುರ ಮಠದಿಂದ ಮಾಡ್ತಿದ್ದಾರೆ. ನಾನು ಯಾವತ್ತೂ ಅವರ ಫಾಲೋವರೇ. ಈ ಥರ ವಿಷಯಗಳೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಅಂದರೆ ಜನಜಾಗೃತಿ ಮೂಡಿಸೋವಂಥದ್ದು. ಹಾಗಾಗಿ ನನಗೆ ಇವತ್ತು ಇಲ್ಲಿ ಬಂದಿದ್ದು ತುಂಬ ಖುಷಿಯಾಯಿತು. ನನ್ನನ್ನೆಲ್ಲರೂ ತುಂಬ ಚೆನ್ನಾಗಿ ಎಲ್ಲ ವಿವರಿಸಿ ಇಡೀ ಇದ್ರ ಸಂಸ್ಥೆ ಬಗ್ಗೆ ಮಾಡಿದ್ದೆಲ್ಲ ಸಂಸ್ಥೆಯವರೆಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು.